ಹಾಲು ಕೊಂಬು ಅಂತ. ಇದು ಕಿವಿ ಹೇಗೆ ಅಲ್ಲಾಡ್ತದ ಅದೇ ರೀತಿ ಕೋಡು ಸಹ ಅಲ್ಲಾಡ್ತದೆ. ಸಹಜವಾಗಿ ಗೋವನ್ನು ಸಾಕುವಂಥದ್ದು ಹಾಲಿನ ಉತ್ಪಾದನೆ ಆಗ್ಬೇಕು, ಅದರಿಂದ ಲಾಭ ಗಳಿಸ್ಬೇಕು ಅಂತ ಹೇಳಿ. ಹೌದು. ಅದರ ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ನ ಕಥೆಯನ್ನು ನೀವು ಈ ಗೋವಿನ ಸಂರಕ್ಷಣೆ ಮುಖಾಂತರ ಹೇಳಿದ್ರಿ. ಇದೊಂದು ತಾಮ್ರ ಕಪಿಲ, ನಮ್ಮ ತಾಮ್ರದ ಬಣ್ಣದಲ್ಲಿ ಕಂಗೊಳಿಸ್ತದೆ. ಅದು ಸ್ವರ್ಣ ಕಪಿಲ, ಹಳದಿ ಬಣ್ಣ, ಬಂಗಾರ. ಸ್ವಲ್ಪ ವ್ಯತ್ಯಾಸ ಇರುವುದು, ಒಂಚೂರು ವ್ಯತ್ಯಾಸ ಅಷ್ಟೇ. ಅದಕ್ಕೆ ಮತ್ತೆ ಇದಕ್ಕೆ ಅಭಿಯಾನದ ಪಡೆದಂತಹ ಕರುಗಳನ್ನ ಅದು ದತ್ತು ಪದ್ಧತಿಯಲ್ಲಿ ಕೊಡುವಂತದ್ದು. ಮಕ್ಕಳಂತೆ ಸಾಕಿದವರು ಸಾಕ್ಲಿಕ್ಕೆ ಇನ್ನು ನಮ್ಮ ಹತ್ರ ಸಂಖ್ಯೆ ಜಾಸ್ತಿ ಆಯ್ತು, ನಮಗೆ ಎಲ್ಲಿಯಾದ್ರೂ ನಮ್ಮ ಕರುಗಳು ಸುಖವಾಗಿ ಸಂತೋಷವಾಗಿ ಇರ್ಬೇಕು ಅಂತ ಹೇಳುವ ಒಂದು ಹಂಬಲದಲ್ಲಿದ್ದವರು ಮಾತ್ರ ಅಭಿಯಾನಕ್ಕೆ ಕೊಡ್ತಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಯಾವಾಗಲೂ ಕೊಡುವಂಥ ಕಂಟೆಂಟ್ಗಳಲ್ಲಿ ಇವತ್ತು ತುಂಬ ವಿಶೇಷವಾಗಿರುವಂಥ ಕಂಟೆಂಟನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆಗಳಲ್ಲಿ ಕಾಣುವಂಥ ರೇರ್ ಆಗಿರುವಂಥ ಸೀನ್ಸ್ ಇದು. ಹಿಂದೆ ನಮ್ಮ ಎಲ್ಲ ಮನೆಗಳಲ್ಲಿ ಈ ರೀತಿಯ ದೇಸಿಯ ಹಸುಗಳಿತ್ತು. ಸುಮಾರು 30-40 ಬಗೆಯ ದೇಸಿ ಹಸುಗಳ ಒಂದು ಮನೆಯಲ್ಲಿದ್ದೇನೆ. ಇದು ನಮ್ಮ ಸಾವಯವ ಕೃಷಿಕರು, ಅದೇ ರೀತಿಯಲ್ಲಿ ಮಲೆನಾಡು ಗಿಡ್ಡ ತಳಿ ಸಂರಕ್ಷಣಾ ಅಭಿಯಾನದ ಪ್ರಮುಖರಾಗಿರುವಂಥ ಅಕ್ಷಯ್ ಆಳು ಅವರ ಮನೆ. ಇಲ್ಲಿ ನೋಡಿದ್ರಲ್ಲಿ ಮಲೆನಾಡು ಗಿಡ್ಡದ ಬಗೆಯ ಕರುಗಳು, ಎತ್ತುಗಳು, ದನಗಳು ಎಲ್ಲ ನ್ಯಾಚುರಲ್ ಆಗಿ ಒಂದೇ ಒಂದು ದನಗಳಿಗೆ ಕೂಡ ಕಟ್ಟಿ ಹಾಕಲಿಲ್ಲ, ಎಲ್ಲವನ್ನು ಬಿಟ್ಟು ಮೇಯಿಸುವಂಥ ಒಂದು ಸಿಸ್ಟಮ್ ಇದು. ಇದರ ಸಾಧಕ ಬಾಧಕಗಳು, ಇದರ ಲಾಭ ನಷ್ಟಗಳು, ಇದರ ಉಪಯೋಗಗಳು ಎಲ್ಲವನ್ನು ಕೂಡ ಅಕ್ಷಯ್ ಆಳರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅಕ್ಷಯ್ ಆಳವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಒಂದು ವಿಶೇಷವಾಗಿರುವಂಥ ಒಂದು ನಂಗೆ ಅನುಭವ ಆಯ್ತು ಇಲ್ಲಿ. ಯಾಕೆಂದ್ರೆ ನಾನು ಹಳೆ ಮೈಸೂರು ಭಾಗದಲ್ಲಿ ಓಡಾಡುವಾಗೆಲ್ಲ ಅಲ್ಲಿ ಒಂದು ಮನೆಯಲ್ಲಿ 30-40 ದೇಶೀಯ ದನಗಳಿರುವುದನ್ನು ನೋಡಿದ್ದೆ. ಹೌದು. ಆದ್ರೆ ಇಲ್ಲಿ ನಂಗೆ ಮೊದಲ ಅನುಭವ ಇದೆ, ಯಾಕಂದ್ರೆ ಗೋಶಾಲೆಯಲ್ಲಿ ನೋಡಿದ್ದೇನೆ. ಹೌದು. ಆದ್ರೆ ಒಂದೇ ವೆರೈಟಿಯ ಮಲೆನಾಡು ಗಿಡ್ಡಗಳನ್ನು ಮಾತ್ರ ಹೌದು ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದೀರಿ. ಇದು ಎಷ್ಟು ವರ್ಷದಿಂದ ಈ ದನಗಳನ್ನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದಿರಿ ನೀವು? ಒಂದು 4 ವರ್ಷದಿಂದ ನಾವು ಈ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ನಮ್ಮ ಮನೆಯಲ್ಲಿ ಮಲೆನಾಡು ಗಿಡ್ಡವನ್ನು ಸಾಕ್ಲಿಕ್ಕೆ ಆರಂಭಿಸಿದ್ದೇವೆ. ಆರಂಭಿಕ ಹಂತದಲ್ಲಿ ಒಂದು ದನವನ್ನು ತಕೊಂಡು ಬಂದೆವು ನಮ್ಮ ಮನೆ ಹತ್ತಿರದಿಂದ. ಮತ್ತೆ ಅದರಲ್ಲಿ ಒಂದು ಬಹಳ ವಿಶೇಷತೆ ಒಂದು ಕಂಡಿತು. ನಾನಾ ಬಣ್ಣಗಳು, ನಾನಾ ವಿಧಗಳು, ನಾನಾ ಸ್ವರೂಪಗಳು, ಇವುಗಳನ್ನೆಲ್ಲ ನೋಡಿ ಆಕರ್ಷಿತನಾಗಿ ನಮ್ಮಲ್ಲಿ ಎಲ್ಲಾ ವಿಧದ ದನಗಳು ಸಹ, ಬಣ್ಣಗಳ ದನಗಳು ಸಹ ಮಲೆನಾಡು ಗಿಡ್ಡದಲ್ಲಿ ಸಾಕಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿ ಕೆಲವು ನನಗೆ ಲಭ್ಯ ಇದ್ದಂತಹ ಕೆಲವು ದನಗಳನ್ನು ಪಡ್ಕೊಂಡು ಬಂದೆ. ಕೆಲವೆಲ್ಲ ನಮ್ಮ ಮನೆಯಲ್ಲಿ ಕರುಗಳು ಹುಟ್ಟಿ ಬೆಳೆದು ಅದರೊಟ್ಟಿಗೆ ಸೇರಿಕೊಂಡವು. ಈಗ ಒಂದು 35 ಹತ್ರ ದನ ಕರುಗಳೆಲ್ಲ ಇದ್ದಾವೆ. 35 ಹತ್ರ ಇದೆ. ಹೌದು. ಅದ್ರಲ್ಲಿ ನೀವು ಬೇರೆ ಬೇರೆ ವೆರೈಟಿ ಇದೆ ಅಂತ ಹೇಳಿದ್ರಿ. ಹೌದು. ಒಂದೊಂದು ವೆರೈಟಿಯನ್ನು ನಮ್ಗೆ ಪರಿಚಯ ಮಾಡಿಸಬಹುದಾ? ಹೌದು, ನೋಡಿ, ಇವಳು ಶ್ವೇತ ಕಪಿಲೆ. ಇದು ಬಿಳಿಯ ಬಣ್ಣ. ಇದರಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದ್ರೆ, ಇದರ ಹಾಲು ಉಂಟಲ್ಲ, ಹಾಲನ್ನು ನೀರು ಹಾಕದೆ ಅದಕ್ಕೆ ಮೊಸರು ಹೆಪ್ಪ ಹಾಕಿ ಅದನ್ನ ಮೊಸರಿನಲ್ಲಿ ಬರುವಂತಹ ನೀರನ್ನ ದೃಷ್ಟಿದೋಷದವರ ಕಣ್ಣಿಗೆ ಹಾಕಿಬಿಟ್ರೆ ದೃಷ್ಟಿದೋಷ ನಿವಾರಣೆ ಆದಂತಹ ಉದಾಹರಣೆ ನಮ್ಮ ಕಣ್ಣೆದುರು ಇದ್ದಾವೆ. ಹಾಗೆ ಆಗಿದೆ 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 ಖಂಡಿತ. ಇದೊಂದು ಕಪ್ಪು ಬಿಳುಪು. ಈ ಕಪ್ಪು ಬಿಳುಪಿನ ವಿಶೇಷ ಎಂತ ಅಂತ ಹೇಳಿದ್ರೆ, ಮಲೆನಾಡು ಗಿಡ್ಡಗಳು ಎಷ್ಟು ಇದಾವ ಅದರ ಎಲ್ಲಾ ಹಾಲಿನ ಗುಣಧರ್ಮಗಳು ಈ ಕಪ್ಪು ಬಿಳುಪು ದನದ ಹಾಲಿನಲ್ಲಿ ಲಭ್ಯ ಆಗ್ತದೆ ಅಂತ ತಿಳಿದವರು ಹೇಳಿದ ಒಂದು ಮಾಹಿತಿ ಸಿಕ್ಕಿದೆ ನನಗೆ. ಇದು ಸ್ವರ್ಣ ಕಪಿಲ ಹೆಣ್ಣು ಕರು. ಹಾಗೆ ಅದರ ಕಣ್ಣು, ಅದರ ಬಾಲ, ಅದರ ಮೂಗು ಎಲ್ಲವೂ ಒಂದೇ ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ. ಅದು ಒಂದು ವಿಶೇಷ. ಅದು ಕಪ್ಪು ಬಣ್ಣ. ಕಪ್ಪು ಬಣ್ಣ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡುವಂತಹ ಒಂದು ಬಣ್ಣ. ಯಾಕೆಂತ ಹೇಳಿದ್ರೆ ಕಪ್ಪು ಅಂತ ಹೇಳಿದ್ರೆ ಸೂರ್ಯನಿಗೆ ಮತ್ತು ಕಪ್ಪು ಬಣ್ಣಕ್ಕೆ ಒಂದು ನಿಕಟವಾದಂತಹ ಸಂಬಂಧ ಆಗಿದೆ. ಬಾಕಿ ಉಳಿದ ಬಣ್ಣಗಳು ಯಾವುದು ಅಷ್ಟೊಂದು ಕಪ್ಪು ಎಳ್ಕೊಳ್ಳುವಂತಹ ವಿಚಾರ ಇಲ್ಲ. ಆದ್ರೆ ಕಪ್ಪು ಬಣ್ಣ ನೇರವಾಗಿ ಸೂರ್ಯನ ಕಿರಣವನ್ನ ಎಳ್ಕೊಂಡು ನಮಗೆ ಸೂರ್ಯನ ಕಿರಣದಲ್ಲಿರುವಂತಹ ವಿಟಮಿನ್ ಅನ್ನ ಹಾಲಿನ ಮೂಲಕ ಸುರಿಸುವಂತಹ ಶಕ್ತಿ ಇದೆ ಅಂತ ಆಯುರ್ವೇದದ ಒಂದು ತಜ್ಞರು ತಿಳಿಸಿರುತ್ತಾರೆ. ಒಟ್ಟು ಎಷ್ಟು ಹಾಲು ಕೊಡುವಂತ ದನಗಳಿದೆ ನಿಮ್ಮಲ್ಲಿ? ನನ್ನ ಹತ್ರ ಈಗ 9 ದನಗಳು ಹಾಲು ಕೊಡ್ತವೆ.
ಇದೊಂದು ತಾಮ್ರ ಕಪಿಲ, ಹಾ. ನಮ್ಮ ತಾಮ್ರದ ಬಣ್ಣದಲ್ಲಿ ಕಂಗೊಳಿಸ್ತದೆ. ಹಾ. ಅದು ಸ್ವರ್ಣ ಕಪಿಲ, ಹಳದಿ ಬಣ್ಣ, ಅಂದ್ರೆ ಬಂಗಾರ, ಸ್ವಲ್ಪ ವ್ಯತ್ಯಾಸ ಇರುದು ಒಂಚೂರು ವ್ಯತ್ಯಾಸ ಅಷ್ಟೇ. ಅದು ಮತ್ತೆ ಇದು. ಅದಕ್ಕೆ ಮತ್ತೆ ಇದಕ್ಕೆ ಹಾ. ಇನ್ನು ಕರು ಹಾಕುವಾಗ ಸರಿ ಆಗ್ತದೆ. ಈಗ ಮಲೆನಾಡು ಗಿಡ್ಡದಲ್ಲಿ ಹ್ಮ್. ಒಂದೊಂದು ಕಲರ್ ನೀವು ಹೇಳಿದ್ರಿ, ಒಂದೊಂದು ಬಣ್ಣದ ದನದ ಹಾಲಿಗೂ ಹ್ಮ್. ಏನಾದ್ರು ವ್ಯತ್ಯಾಸಗಳಿದೆಯಾ? ದನಗಳ ಪ್ರತಿಯೊಂದು ಬಣ್ಣದ ಹಾಲಿನಲ್ಲೂ ಪ್ರತಿಯೊಂದು ವಿಶೇಷವಾದಂತಹ ಬೇರೆ ಬೇರೆ ವಿಶೇಷ ಗುಣಗಳು ಇದ್ದಾವೆ ಅಂತ ಹೇಳಿ ಮೊನ್ನೆ KVG ಆಯುರ್ವೇದಿಕ್ ಕಾಲೇಜಿನಲ್ಲಿ ನಾವು ಅವರೊಂದು ಪುಸ್ತಕಗಳನ್ನ, ಹಳೆ ಗ್ರಂಥಗಳನ್ನ ಅಧ್ಯಯನ ಮಾಡಿ ತಿಳಿಸುವಾಗ ನಮಗೆ ತಿಳಿಸಿಕೊಟ್ರು. ಆದ್ದರಿಂದ ಈ ಮಲೆನಾಡು ಗಿಡ್ಡದಲ್ಲಿ ಮಾತ್ರ ಈ ನಾನಾ ಬಣ್ಣಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ತಳಿಯಲ್ಲಿ ನಮಗೆ ಬೇರೆ ಈ ರೀತಿ ಬಣ್ಣ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ನಮ್ಮ ತುಳುವಿನಲ್ಲಿ ಗೆಂದೆ ಅಂತ ಹೇಳ್ತಾರೆ. ಅಪ್ಪಟ ಗೆಂದೆ ಇದು. ಇದು ಕೋಡು ಸಹ ನೋಡಿ ಉಂಟು, ಕೋಡು ಸಹ ಅದೇ ಬಣ್ಣ ನೋಡಿ, ಗೊರಸು ನೋಡಿ ಬಿಳಿ ಬಣ್ಣ, ಅದೇ ಕೆಂಪು ಬಣ್ಣ, ಈಗ ಸ್ವಲ್ಪ ಮಣ್ಣಾಗಿದೆ, ಬಾಲ ಎಲ್ಲ ಒಂದೇ ಬಣ್ಣ ನೋಡಿ. ಇದು ಶಾರ್ಟ್ ಬ್ರೀಡ್, ಇದು ಗಬ್ಬ ಆಗಿದೆ ಅದಕ್ಕೆ, ಅದು ಗಬ್ಬದ್ದು ಈಗ ಅಷ್ಟು ಸಣ್ಣದು. ಹೌದು ನೋಡಿ. ಈ ದನದಲ್ಲಿ ಒಂದು ವಿಶೇಷ ಇದೆ, ಇದರ ಹಾಲು ಕೊಂಬು ಅಂತ ನೋಡಿ. ಇದು ಕಿವಿ ಹೇಗೆ ಅಲ್ಲಾಡ್ತದ ಅದೇ ರೀತಿ ಕೋಡು ಸಹ ಅಲ್ಲಾಡ್ತದೆ. ಇದು ಇಲ್ಲ 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 ಮುರುದಿಲ್ಲ, ಅದಕ್ಕೆ 4 ಕರು ಆಯ್ತು. ಇರುದೇ ಹಾಗೆ, ಇನ್ನು 5ನೇದು ಗಬ್ಬದ್ದು. ಈಗ ಅದಕ್ಕೇನು ಅಂತ ಸಮಸ್ಯೆ ಆಗುದಿಲ್ಲ. ನಮ್ಮ ನಿರ್ವಹಣೆ ಚೆನ್ನಾಗಿದ್ರೆ ಏನು ಕಾಯ್ಕೊಳ್ಳಿಕ್ಕೆ ಅದಕ್ಕೆ ಇದಕ್ಕೆ ಅವಕಾಶ ಇಲ್ಲದಿದ್ರೆ ಮತ್ತೆ ಸ್ವಲ್ಪ ಚೆನ್ನಾಗಿದ್ರೆ ಹಾಗೆ ಮುರಿಯುವುದಿಲ್ಲ. ಮತ್ತೆ ಒದೆ ಜಾರುವುದು ಸಾಮಾನ್ಯ. ಓಟೆ ಗೋಡಾಗಿದ್ದಲ್ಲಿ ಅದು ಗುಡ್ಡೆಗೆ ಹೋಗುವಾಗ ಒರೆಸಿ ಎಲ್ಲ ಸಾಮಾನ್ಯವಾಗಿ ಒದೆ ಜಾರ್ತದೆ. ಕೊಂಬು ಮುರಿಯುವುದು ಸ್ವಲ್ಪ ನಿರ್ವಹಣೆ ಸರಿಯಾದ್ರೆ ಏನು ಸಮಸ್ಯೆ ಬರ್ಲಿಲ್ಲ, ನಮ್ಮಲ್ಲಿ ಇಲ್ಲಿವರೆಗೆ ಬರ್ಲಿಲ್ಲ. ಜರ್ಸಿ ಎಚ್ಚೆಪ್ಪುಗಳಲ್ಲಿ ಕೋಡನ್ನು ತೆಗೆಯುವ ಪದ್ಧತಿ ನಮ್ಮ ಮಲೆನಾಡು ಗಿಡ್ಡದಲ್ಲಿ ನಿಸರ್ಗದತ್ತವಾಗಿ ಮುಂಡಿ ದನಗಳು ಬರ್ತವೆ. ಹೀಗೆ ನೋಡಿ, ಕೋಡೆ ಬರುದಿಲ್ಲ. ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ಅದೆಲ್ಲ ಮುಂಡಿಗಳು. ಅದನ್ನು ಯಾರು ಕೋಡನ್ನ ದೇವರು ನಿಸರ್ಗದತ್ತವಾಗಿ ಅದಕ್ಕೆ ಕೋಡಿಲ್ಲದೆ ಹೊರತು ಅದನ್ನು ನಾವು ಯಾರು ಇಂಜೆಕ್ಷನ್ ಮೂಲಕ ಆಗ್ಲಿ ಸುಟ್ಟು ಬಿಟ್ಟಾಗ್ಲಿ ನಾವು ಮಾಡಿದ್ದಲ್ಲ. ಇವಾಗ ನಾವು ಜರ್ಸಿಗಳಿಗೆಲ್ಲ ಬ್ರೀಡ್ ಮಾಡ್ಲಿಕ್ಕೆ ಇಂಜೆಕ್ಷನ್ ವ್ಯವಸ್ಥೆಗಳೆಲ್ಲ ಇದೆ. ಹೌದು. ಮಲೆನಾಡು ಗಿಡ್ಡಕ್ಕೆ ಏನು ವ್ಯವಸ್ಥೆ ನೀವು? ನಮ್ಮಲ್ಲಿ ಹೋರಿ ಇದೆ, ಸೂರ್ಯ ಅಂತ ಹೇಳಿ ಹೆಸರು. ಎಷ್ಟು ವರ್ಷ ಆಯ್ತು ಅದಕ್ಕೆ? 5 ವರ್ಷ ಆಯ್ತು. ಹೋರಿಗಳೆಲ್ಲ ಬಾರಿ ಜೋರು ಅಂತ ಹೇಳ್ತಾರಲ್ಲ, ಹೇಗಿದೆ ಅದು? ನಮ್ಮ ನಿರ್ವಹಣೆಯಲ್ಲಿ ಇರುವಂತದ್ದು. ಅದು ಗಂಭೀರ ಸ್ವರೂಪದಲ್ಲಿ ಜೋರಾಗಿ ಇರ್ತವೆ, ಆದ್ರೆ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಏನು ಆಗುದಿಲ್ಲ. ಇವನು ಸಹ ಇದಾಯ್ತು ಈ ರೀತಿಯಲ್ಲಿ ಬಿಟ್ಟ ತಕ್ಷಣ ನಂಗೆ ಓದಿಲಿಕ್ಕಿಲ್ಲ. ಬಾ ಬಾ ಸೂರ್ಯ ಬಾ, ಓಡುವ ಜಾಗ ನೋಡ್ಕೊಂಡೆ. ಇಲ್ಲ ಇಲ್ಲ, ಬಾ ಬಾ ಬಾ, ಅಂಚೆ ಉಂಟಲ್ಲ ಓಡಿ ಹೊಡ್ಸಿ ಅಂಚದ ನಾನು ಬುಜಿ. ಸೂರ್ಯ ಅಂತ ಹೆಸರಲ್ಲ? ಅದೇನು ಹಾಗೆ ಮಾಡುದು? ಅದು ಹೋರಿಯ ಲಕ್ಷಣ. ಅದು ಅದನ್ನೆಲ್ಲ ಮಾಡ್ಬೇಕದು. ಒಂದು ನಿಜವಾದ ಬೀಜದ ಹೋರಿ ಅಂತ ಹೇಳಿ ಆದ್ರೆ ಅದೆಲ್ಲ ಅದರ ನ್ಯಾಚುರಲ್. ಅದಕ್ಕೆ ನಾವು ಕಟ್ಟಿ ಹಾಕಿ ಅವಕಾಶ ಕೊಡಬಾರದು. ಇಟ್ಟುಕೊಂಡ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಬಿಚ್ಚಾಗುವಾಗ ಅದು ಶಾಂತ ಸ್ವರೂಪಕ್ಕೆ ಬರ್ತದೆ. ಹಾಗೆಲ್ಲ ಮಾಡಿದ್ರೆ ಅದಕ್ಕೆ ಒರೆಸಬೇಕು. ಗುಡ್ಡೆ ಇದಕ್ಕೆ ಮಣ್ಣಿಗೆ ಇದು ಹಾಯ್ಬೇಕು, ಮರಕ್ಕೆಲ್ಲ ಒರೆಸಬೇಕು. ಮತ್ತೆ ಆ ರೀತಿ ಎಲ್ಲ ಮಾಡಿದ್ರೆ ಮಾತ್ರ ಅದೊಂದು ಕಂಟ್ರೋಲ್ ಅಲ್ಲಿ ಇರ್ತದೆ. ಇಲ್ಲದಿದ್ರೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ ಅಲ್ಲ. ನೋಡುವಾಗ ಭಯ ಆಗ್ತದೆ. ಹೋರಿ ಜೋರು ಅಂತ ಹೇಳಿ ಆಗ್ತದೆ. ಹಾಗೆಲ್ಲ ಸರ್ಕಸ್ ಮಾಡ್ತದೆ. ಹೌದು. ಹತ್ರ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಭಯ. ಏನು ಮಾಡುದಿಲ್ಲ. ಅದು ಇಲ್ಲಿವರೆಗೆ ಏನು ಜನರಿಗೆ ಏನು ಮಾಡ್ಲಿಲ್ಲ. ಹೌದಾ? ಎಂತ ಮಾಡುದಿಲ್ಲ. ಅದು ನೋಡೋರಿಗೆ ಮಾತ್ರ ಭಯ ಆಗ್ಬೋದು. ಇದೀಗೆಲ್ಲ ಇದರ ಮಕ್ಕಳೇನಾ? ಅದಕ್ಕೆ ಎಲ್ಲ ಮಕ್ಕಳಲ್ಲ, ಕೆಲವು ತಂದವು ಇದ್ದಾವೆ. ಹೆಚ್ಚಿನದೆಲ್ಲ ಅದರ ಮಕ್ಕಳೇ. ಇದರ ಕರುಗಳೆಲ್ಲ ಇಲ್ಲಿದೆ, ಅಲ್ಲಿ ಹಟ್ಟಿಯಲ್ಲಿದ್ದಾವೆ. ಇದರಲ್ಲಿ ಕೆಲವು ಇದ್ದಾವೆ ನಮ್ಮ ಹೋರಿಯ ಮಕ್ಕಳೇ. ಎಷ್ಟು ತಿಂಗಳಾಯ್ತು ಇವುಗಳಿಗೆಲ್ಲ? ಇವುಗಳಿಗೆ 6, 7, 8 ತಿಂಗಳವರೆಗೆ ಆಗಿದೆ. ಇದನ್ನು ಸಣ್ಣ ಯಾವ್ದು ಇದರಲ್ಲಿ? ಇದರಲ್ಲಿ ಸಣ್ಣದು ಅಲ್ಲಿ ಒಬ್ಬ ಇದ್ದಾನೆ, ಮಲಗಿದಾನ. ಈಗ ಇದನ್ನು ಅದರೊಟ್ಟಿಗೆ ಮೇಯ್ಲಿಕ್ಕೆ ಬಿಡ್ಬೇಕಾದ್ರೆ ಎಷ್ಟು ಟೈಮ್ ಆಗ್ತದೆ? ಅದು ಹಾಲು ಬಿಟ್ಟ ಕೂಡಲೇ ತಾಯಿಯನ್ನು ಮಕ್ಕಳನ್ನು ಒಟ್ಟಿಗೆ ಬಿಡುದು. ಹಾಲು ತಿನ್ಲಿಕ್ಕೆ ಕೈದಾಗ್ತದಲ್ಲ, ಆಮೇಲೆ ಬಿಡುದು. ಈಗ ಅದ್ರಲ್ಲೆಲ್ಲ ಇದ್ರಲ್ಲಿ ಇದ್ದವುಗಳಿಗೆ ನೋಡಿ, ಅದು ಎಲ್ಲ ಕೆಲವು ಇದ್ದದೆ. ಅದನ್ನು ಮತ್ತೆ ದೊಡ್ಡದಾದ ತಕ್ಷಣ ತಾಯಿ ಇನ್ನೊಂದು ಕರು ಆಗ್ತದಲ್ಲ, ಆಗ ಬಿಟ್ಟು ಬಿಡುದು. ಕರಾವಳಿ ಭಾಗದ ಒಂದು ಸಾಂಪ್ರದಾಯಿಕ ಹಟ್ಟಿ ನಮ್ಮದು. ಇದರಲ್ಲಿ ತರಗೆಲೆ ಹಾಕುದು ಅಥವಾ ಸೊಪ್ಪು ಹಾಕುದು, ಇಂತಹ ಪದ್ಧತಿಯನ್ನ ನಾವು ರೂಢಿಸಿಕೊಂಡಿದ್ದೇವೆ. ಮತ್ತೆ ಜಾನುವಾರುಗಳನ್ನ ಸಿಮೆಂಟ್ ಹಟ್ಟಿಯಲ್ಲಿ ನಾವು ಕಟ್ಟುವ ಪದ್ಧತಿ ಇಲ್ಲ, ಈಗ ಮಾಯ ಆಗ್ತಾ ಇದೆ ಎಲ್ಲ ಕಡೆ. ಆದ್ರೆ ನಾವು ಮಾತ್ರ ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ದನಗಳನ್ನು ಕಟ್ತೇವೆ. ಮತ್ತೆ ದನಗಳು ತುಂಬಾ ಕ್ಲೀನ್ ಇರ್ತವೆ. ಮತ್ತೆ ಸ್ವಲ್ಪ
ಬೆಚ್ಚಗೆ ಇರ್ತದೆ ದನಗಳಿಗೆ, ಆರಾಮಾಗಿ ಮಲಗಿಕೊಳ್ಳಿಕ್ಕೆ ಹೇಳಲಿಕ್ಕೆ ಎಲ್ಲ ಏನು ಸಮಸ್ಯೆ ಆಗುದಿಲ್ಲ. ಮತ್ತೆ ಗೊಬ್ಬರ ಸಹ ಅಷ್ಟೇ. ಈ ಗೊಬ್ಬರವನ್ನ ನಾವು ತೋಟಕ್ಕೆ ಬಳಕೆ ಮಾಡ್ತೇವೆ. ಒಂದು ಗಿಡಕ್ಕೆ 1 ಬುಟ್ಟಿಯಷ್ಟು ಗೊಬ್ಬರ. ಒಂದು 45 ದಿವಸದಿಂದ 50 ದಿವಸ ಆಗುವಾಗ ನಮಗೆ ಒಂದು 950 ಬುಟ್ಟಿ ಗೊಬ್ಬರ ಸಿಗ್ತದೆ. ಪ್ರತಿ ವರ್ಷವೂ ನಮ್ಮ ತೋಟಕ್ಕೆ ಬೇಕಾದಷ್ಟು ಗೊಬ್ಬರ ನಾವೇ ಉತ್ಪಾದಿಸಿಕೊಳ್ತೇವೆ. ನಾವು ಹೆಚ್ಚು ಮಲೆನಾಡು ಗಿಡದ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಮಾಹಿತಿಗಳನ್ನು ಕೊಟ್ಟಾಗ ಇದನ್ನು ಬೇರೆಯವರಿಗೆ ಸಾಕುವ ಇಂಟ್ರೆಸ್ಟ್ ಇರುವವರಿಗೆ ಹೇಗೆ ಸಾಕೋದು ಅಂತ ಪ್ರಶ್ನೆ ಬರ್ತದೆ. ಆಗ ನಂಗೆ ನೆನಪಾಗಿದ್ ನೀವು, ಯಾಕಂದ್ರೆ ನೀವು ಕೇವಲ ನಿಮಗೆ ಮಾತ್ರ ಸಾಕೋದಲ್ಲ, ಹೌದು, ಅದರೊಟ್ಟಿಗೆ ಸಾಕುವಂತ ಕರ್ನಾಟಕದ ರೈತರಿಗೆ ನೀವು ಹೌದು ಒಂದು ಯೋಜನೆಯನ್ನು ಮಾಡಿದಿರಿ ಅಂತ. ಹೌದು, ಆ ಯೋಜನೆ ಹೇಗೆ ಏನು ಅನ್ನುವಂಥದ್ದು? ಮಲೆನಾಡು ಗಿಡ್ಡಗಳನ್ನು ನಾವು ಆರಂಭಿಕ ಹಂತದಲ್ಲಿ ಸಾಕುವಾಗ ನಮಗೆ ಹೆಚ್ಚಿನವರೆಲ್ಲ ಅದು ಕಾಟಬೆತ್ತ ಅಂತ ಹೇಳಿ ಯಾರಿಗೂ ಬೇಡ ಅಂತ ಹೇಳುವಂತ ಸ್ಥಿತಿಯಲ್ಲಿದ್ರು. ಆದ್ರೆ ಅದು ಈ ರೀತಿ ಡಿಮಾಂಡ್ ಕ್ರಿಯೇಟ್ ಆಗಿ ಅದೊಂದು ಅಮೂಲ್ಯವಾದಂತಹ ಬಂಗಾರದಂತಹ ವಿಷಯ ಆಗ್ತದೆ ಅಂತ ಹೇಳಿ ಯಾರಿಗೂ ಆ ಹೊತ್ತಿಗೆ ಅನುಭವ ಇರ್ಲಿಲ್ಲ. ಆಗ ನಮಗೆ ಅಭಿಯಾನಕ್ಕೆ ನನ್ನ ಒಂದು ಗಂಡು ಕರುವನ್ನು ತಕೊಳ್ಳಿ, ನೀವು ಸಾಕಿ ನಮ್ಮ ಒಂದು ಹೆಣ್ಣು ಕರುವನ್ನು ತಕೊಳ್ಳಿ ಸಾಕಿ ಅಂತ ಹೇಳಿ ಹೇಳಿದ್ರು. ಒಬ್ಬರು ಹಟ್ಟಿ ಸಮೇತವಾಗಿ ಸೋಗೆಯ ಹಟ್ಟಿಯನ್ನು ಮಾಡಿ ಹಟ್ಟಿ ಸಮೇತವಾಗಿ ದನವನ್ನು ಇಳಿಸಿ ಹೋದ್ರು. ಆಗ ಇದಕ್ಕೇನಾದ್ರೂ ಒಂದು ಪರಿಹಾರವನ್ನು ಮಾಡುವ ಅಂತ ಹೇಳಿ ನಾವು ನಮ್ಮ ಜೊತೆಗಿದ್ದವರು ಸೇರಿ ಒಂದು ಆಲೋಚನೆ ಮಾಡಿದೆವು. ಆಗ ಒಂದು ಯಾರು ಸಾವಯವ ಕೃಷಿ ಮಾಡ್ತಾರೋ, ಯಾರು ಇದು ಗೋ ಆಧಾರಿತ ಕೃಷಿ ಮಾಡ್ತಾರೋ, ಯಾರು ವಿಷಮುಕ್ತ ಆಹಾರವನ್ನು ಪಡೀಲಿಕ್ಕೆ ಬೆಂಬಲ ಕೊಡ್ತಾರೋ ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಉಚಿತವಾಗಿ ನೀಡುವ ಅಂತ ಹೇಳುವ ಆಲೋಚನೆ ಬಂತು. ಆಗ ಈಗ ಜರ್ಸಿ, HF, ಗೀರ್ ಮತ್ತೆ ಎಲ್ಲಾ ಸಾಕಿ ರೋಸಿ ಹೋಗಿದ್ದಾರೆ ಜನ. ಯಾಕೆಂತ ಹೇಳಿದ್ರೆ ಅಷ್ಟು ಅಗಾಧ ಪ್ರಮಾಣದ ಮೇವು ಒದಗಿಸ್ಲಿಕ್ಕೆ ಸ್ವಲ್ಪ ಸೋತು ಹೋದ್ರು ಲೇಬರ್ನ ಸಮಸ್ಯೆಯಲ್ಲಿ ಮತ್ತೆ ಇತರ ಸಮಸ್ಯೆಗಳಿಂದಾಗಿ. ಹಾಗೆ ಈ ಮಲೆನಾಡು ಗಿಡ್ಡಗಳೇ ಸೂಕ್ತ ಅಂತ ಹೇಳುವ ಭಾವನೆಯೂ ಇತ್ತು. ಜನರಿಗೆ ಇದರ ಬಗ್ಗೆ ಕಾಳಜಿ ಮೂಡುವಂತಹ ಹೊತ್ತು, ಜಾಗೃತಿ ಮೂಡುವಂತಹ ಹೊತ್ತು ಬರುವುದು ನಮ್ಮ ಅಭಿಯಾನ ಆರಂಭ ಆಗುವುದು ಎರಡೂ ಒಟ್ಟೊಟ್ಟಿಗೆ ಆಗಿದೆ. ಆದ್ದರಿಂದ ನಾವೀಗ ಒಂದು 2,500ಕ್ಕಿಂತ ಅಧಿಕ ಸಾವಯವ ಗೋ ಆಧಾರಿತ ಕೃಷಿ ಮಾಡುವಂತಹ ರೈತರಿಗೆ ಉಚಿತವಾಗಿ ಗಂಡು ಹೆಣ್ಣನ್ನು ವಿತರಿಸಿದ್ದೇವೆ. ಅವರು ಗೋ ಆಧಾರಿತ ಕೃಷಿಯನ್ನೇ ಮಾಡಿ ಈಗ ಕೃಷಿ ಕ್ಷೇತ್ರದಲ್ಲಿ ಒಂದು ದೇಶದ ಕೃಷಿ ಕೊಡುಗೆಯಲ್ಲಿ ಅವರದ್ದು ಒಂದು ಪಾತ್ರ ಆಗಿದೆ. ಈಗ ಅಭಿಯಾನದ ಪಡೆದಂತಹ ಕರುಗಳನ್ನ ಅದು ದತ್ತು ಪದ್ಧತಿಯಲ್ಲಿ ಕೊಡುವಂತದ್ದು. ಮಕ್ಕಳಂತೆ ಸಾಕಿದವರು ಸಾಕ್ಲಿಕ್ಕೆ ಇನ್ನು ನಮ್ಮ ಹತ್ರ ಸಂಖ್ಯೆ ಜಾಸ್ತಿ ಆಯ್ತು, ನಮಗೆ ಎಲ್ಲಿಯಾದ್ರೂ ನಮ್ಮ ಕರುಗಳು ಸುಖವಾಗಿ ಸಂತೋಷವಾಗಿ ಇರ್ಬೇಕು ಅಂತ ಹೇಳುವ ಒಂದು ಹಂಬಲದಲ್ಲಿದ್ದವರು ಮಾತ್ರ ಅಭಿಯಾನಕ್ಕೆ ಕೊಡ್ತಾರೆ. ಒಟ್ಟಾರೆ ಕೊಡುವ ಅಂತ ಹೇಳುವವರು ಯಾರು ಅಭಿಯಾನಕ್ಕೆ ಕೊಡುವುದು ಬಹಳ ಕಮ್ಮಿ. ಆದ್ದರಿಂದ ಅವರಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಒಂದು ಮದುವೆ ಮಾಡುವಾಗ ಯಾವ ಪದ್ಧತಿ ಇರ್ತದೋ, ಗಂಡು ಹೆಣ್ಣಿನ ಮನೆಯವರು ನೋಡುದು, ಮಣ್ಣಿನ ಮನೆಯವರು ನೋಡುದು, ಅದೇ ಪದ್ಧತಿ ಪ್ರಕಾರ ನಾವು ಯಾರು ಪಡೆದುಕೊಳ್ತಾರೋ ಅದನ್ನು ಕೊಡುವವರಿಗೆ ಮತ್ತು ಸಂಪರ್ಕ ಮಾಡಿಸಿಕೊಡ್ತೇವೆ. ಅವರಿಗೆ ನಮ್ಮ ಕರುಗಳು ಅವರ ಮನೆಯಲ್ಲಿ ಸುರಕ್ಷಿತವಾಗಿರ್ತವೆ ಅಂತ ಹೇಳುವಂತ ವಿಚಾರಗಳು ಬಂದ ಮೇಲೆ ಇದನ್ನು ಕರುಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾರು ಕರುವನ್ನು ಕೊಡ್ಲಿಕ್ಕೆ ಒತ್ತಡದಲ್ಲಿ ಯಾರಿಗೂ ನಾವು ಇಂಥವರಿಗೆ ಕೊಡಿ ಅಂತ ಹೇಳಿ ಹೇಳುವುದಿಲ್ಲ. ಯಾಕೆಂದ್ರೆ ಅಭಿಯಾನದಲ್ಲಿ ಪಡೆದುಕೊಳ್ಳುವವರ ಸಂಖ್ಯೆ 1000ಕ್ಕಿಂತ ಅಧಿಕ ಇದೆ, ಕೊಡುವವರ ಸಂಖ್ಯೆ 10, 20, 25 ಜನ ಇರೋದು. ನಮಗೆ ಆಯ್ಕೆಗೆ ಏನೂ ಸಮಸ್ಯೆ ಇಲ್ಲ. ಅವರಲ್ಲಿದ್ರೆ ಇನ್ನೊಬ್ಬರಲ್ಲಿದ್ರೆ ಮತ್ತೊಬ್ರು, ಹಾಗೆ ನಾವು ಮಾಡ್ತೇವೆ. ಯಾವಾಗ ಕರುವನ್ನು ನೋಡ್ಬೇಕು ಆಗ ವಿಡಿಯೋ ಕಾಲ್ ಮೂಲಕ, ವಿಡಿಯೋ ಮೂಲಕ ಅಥವಾ ಇದರ ಫೋಟೋ ಮೂಲಕವಾಗಿ ಅವರು ಕರುಗಳನ್ನು ನೋಡ್ತಾ ಖುಷಿಯಲ್ಲಿದ್ದಾರೆ. ಈಗ ಕರುಗಳಿಗಿಂತ ಜಾಸ್ತಿ ಮನುಷ್ಯ ಸಂಬಂಧಗಳು ಜಾಸ್ತಿ ಬೆಳೆದು ಬಿಟ್ಟವೆ. ಅವರ ಮನೆಯಲ್ಲಿ ಹೋಗುದು, ಇವರು ಉಳ್ಕೊಳ್ಳುದು, ಇವರ ಮನೆಗೆ ಅವರು ಬರುದು, ಅದೆಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಈ ಅಭಿಯಾನದ ವಹಿವಾಟಲ್ಲಿ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಹೆಚ್ಚು? ಬೆಂಗಳೂರಿನ ಪ್ರತಿ ಜಿಲ್ಲೆಗಳಿಗೂ ಹೋಗಿದ್ದಾವೆ. ಹೈಯೆಸ್ಟ್ ಹೋದದ್ದು ಮಂಡ್ಯ ಜಿಲ್ಲೆಗೆ. ಮಂಡ್ಯ ಮತ್ತು ಮೈಸೂರು, ಹಾಸನ ಭಾಗಕ್ಕೆ ಹೈಯೆಸ್ಟ್ ಹೋದದ್ದು ಕರುಗಳು. ಅದಂದ್ರೆ ಅವರು ಈ ಗೋಗತಿವಿಧಿಯವರು ಒಂದೆರಡು, ಶಶಿಕುಮಾರ್ ಅಂತ ಇದ್ದಾರೆ, ಮತ್ತೆ ಮಳವಳ್ಳಿ ಮಂಜುನಾಥ್ ಅಂತ ಇದ್ದಾರೆ. ಅವರೆಲ್ಲ ಬಹಳ ಆಸಕ್ತಿ ವಹಿಸಿ ಮನೆಗಳಲ್ಲಿ ಮಲೆನಾಡು ಗಿಡ್ಡ ಕಟ್ಟಿಸ್ಬೇಕು ಅಂತ ಹೇಳಿ, ಗೋ ಕಟ್ಟಿಸ್ಬೇಕು ಅಂತ ಅವರ ಆಸಕ್ತಿ. ದೊಡ್ಡ ದೊಡ್ಡ ಗೋವನ್ನು ಸಾಕ್ಲಿಕ್ಕೆ ಜನರಿಂದ ಕಷ್ಟ ಆಗ್ತದೆ, ಅಟ್ಲೀಸ್ಟ್ ಮಲೆನಾಡು ಗಿಡ್ಡ ಆದ್ರೂ ಕಟ್ಟಿ ಅಂತ ಹೇಳುವಂತದ್ದು ಅವರ ಇದರಿಂದಾಗಿ. ಹಾಗೆ ಒಂದು 400-500ಕ್ಕಿಂತ ಅಧಿಕ ಅವರ ಕ್ಯಾರಪಲ್ಲಿ ಹೋಗಿದ್ದಾರೆ. ಸಹಜವಾಗಿ ಗೋವನ್ನು ಸಾಕುವಂಥದ್ದು ಹಾಲಿನ ಉತ್ಪಾದನೆ ಆಗ್ಬೇಕು, ಅದರಿಂದ ಲಾಭ ಗಳಿಸ್ಬೇಕು ಅಂತ ಹೇಳಿ. ಹೌದು. ಅದರ ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ನ ಕಥೆಯನ್ನು ನೀವು ಈ ಗೋವಿನ ಸಂರಕ್ಷಣೆ ಮುಖಾಂತರ ಹೇಳಿ. ಸಹಜವಾಗಿ ಹಾಲಿನ ಉದ್ದೇಶಕ್ಕೋಸ್ಕರ ಗೋವನ್ನ ಸಾಕುವಂತ ವಿಚಾರ ಇಲ್ಲ ಎಲ್ಲಿಯೂ. ಭಾರತೀಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಎಲ್ಲಿಯೂ ಗೋವನ್ನ ಹಾಲಿಗಾಗಿ ಸಾಕುವಂತ ಪದ್ಧತಿ ಇಲ್ಲ. ಇದು ವಿದೇಶಿ
ಒಂದು ಕ್ಷೀರ ಕ್ರಾಂತಿ ಅಂತ ಹೇಳಿ ತೋರಿಸಿ ನಮ್ಮನ್ನು ಮಂಗ ಮಾಡಿದಂತಹ ಒಂದು ವಿಚಾರ. ಅದು ಹಾಲಿನಲ್ಲಿ ಎಲ್ಲಿಯೂ ಕ್ರಾಂತಿಯಾಗಿ ಅವರು ದೊಡ್ಡ ದೊಡ್ಡ ಮನೆ ಕಟ್ಟಿರುವಂತದ್ದು, ಜಾಗ ಖರೀದಿಸಿ ಮಾಡಿರುವಂತದ್ದು, ಇಂಥದ್ದೆಲ್ಲ ದೊಡ್ಡ ವಿಚಾರಗಳು ಎಲ್ಲಿಯೂ ಇಲ್ಲ. ಜೀವನೋಪಾಯಕ್ಕಾಗಿ ಕೆಲವರೆಲ್ಲ ಮಾಡಿಕೊಂಡು ಜೀವನೋಪಾಯ ಮಾಡ್ತಾ ಇದ್ದಾರೆ ಹೊರತು ಬೇರೆ ಎಲ್ಲಿಯೂ ಇದು ನಿಜವಾಗಿಯೂ ರೈತನ ಮನೆಯಲ್ಲಿ ಇರಬೇಕಾದಂತಹ ವಿಚಾರಗಳು. ಗೋವುಗಳು ಅವನಿಗೆ ಮನೆಗೆ ಬೇಕಾದಷ್ಟು ಹಾಲು, ಅವನ ತೋಟಕ್ಕೆ ಬೇಕಾದಷ್ಟು ಗೊಬ್ಬರ, ಇದನ್ನು ಪಡಿಲಿಕ್ಕಷ್ಟೇ ಗೋವುಗಳನ್ನ ಇಟ್ಟುಕೊಂಡು ಕಟ್ಟಿ ಬೆಳೆಸಿದ್ದಂತಹ ನಮ್ಮ ನಾಡು ನಮ್ಮದು. ಈಗ ಪ್ರಾದೇಶಿಕಾನುಸಾರ ಹಳ್ಳಿಕಾರ ಅವರ ದುಡಿಮೆಗೆ ಬೇಕಾದಂತಹ 2 ಹೋರಿಗಳು, ಅದು ದನಗಳನ್ನು ಕಟ್ಟಿಕೊಂಡು ಅವ್ರ ಬಾಗ್ಲು. ಅದೇ ಉತ್ತರ ಕನ್ನಡದಲ್ಲಿ ಕಿಲ್ಲಾರಿ ಇದೆ, ಹಾಗೆ ಅಮೃತ ಮಹಲ್ ಇದೆ, ಹಾಗೆ ಮಲೆನಾಡಿ ಭಾಗದಲ್ಲಿ ಈ ಮಲೆನಾಡು ಗಿಡ್ಡಗಳು ಮಲೆನಾಡಿನ ದೇಶಕ್ಕೆ. ಆದ್ದರಿಂದ ಈ ಮಲೆನಾಡು ಗಿಡ್ಡವನ್ನು ಬಿಟ್ಟು ಮಲೆನಾಡು ಗಿಡ್ಡ ಯಾವುದೇ ದೇಸಿ ತಳಿಗಳಾಗ್ಲಿ ಆ ಪ್ರದೇಶಕ್ಕನುಸಾರವಾಗಿ ಬೆಳೆದ ಹೊರತು ಅದನ್ನು ಬಿಟ್ಟು ಹೊಸ ತಳಿಗಳನ್ನು ನಾವು ತಂದ್ರೆ ಅದು ಫೇಲ್ ಅಲ್ಲದೆ ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಕಷ್ಟ. ಉತ್ತಮವಾಗಿರುವಂತಹ ಮಾಹಿತಿ. ಯಾಕಂದ್ರೆ ಎಷ್ಟೋ ಯುವ ಸಮುದಾಯ ಕೃಷಿಗೆ ಬರ್ತಾ ಇದ್ದಾರೆ. ಹೌದು, ಅವರಿಗೆ ದೊಡ್ಡ ದೊಡ್ಡ ಹಸುಗಳನ್ನು ಸಾಕೋದು, ಮತ್ತೆ ಈಗ ಲೇಬರ್ ಚಾರ್ಜು, ಹಟ್ಟಿ ಗೊಬ್ಬರ ತರೋದು, ಅದೆಲ್ಲ ದೊಡ್ಡ ಕೆಲಸ ಆಗಿದೆ. ಹೌದು, ಅಂತದ್ರಲ್ಲಿ ಇಂಥ ಒಂದು ಸಣ್ಣ ಕುಬ್ಜವಾಗಿರುವಂತದ್ದು, ಹೌದು, ಹೇಗೆ ಒಂದು ನಾವು ಪುಂಗನೂರು ಅಂತ ಒಂದು ಟ್ರೆಂಡ್ ಸೆಟ್ ಮಾಡಿದೆವು, ಹೌದು, ಅದೇ ರೀತಿಯಲ್ಲಿ ಅಷ್ಟೇ ಒಂದು ರೀತಿಯಲ್ಲಿ ಶ್ರೇಷ್ಠವಾಗಿರುವಂತಹ ಹಸು ಮಲೆನಾಡು ಗಿಡ್ಡ ಅನ್ನುವಂಥದ್ದನ್ನು ನಿಮ್ಮ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಒಂದು ರಾಯಭಾರಿ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ. ಹೌದಾ? ಕೆಲಸವನ್ನು ತುಂಬಾ ರೇರ್ ಜನ ಮಾಡುವಂಥದ್ದು. ಹೌದು. ನಿಮಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.